ಈ ಹಿಸ್ಟ್ರಿಯಲ್ಲಿ ಇದು ನಡೆದಿಲ್ಲ ಮ್ಯಾಮ್. ಒಂದು ಸ್ಟಾರ್ ಇಲ್ಲಾರ್ದೆ ಈ ಸಿನಿಮಾ ಈ ರೀತಿಯಾಗಿ ಪ್ರಮೋಷನ್ ಮಾಡ್ಕೊಂಡು ಹೋಗೋದು ತುಂಬಾ ದೊಡ್ಡ ಮಾತು. ಆ ರೀತಿಗೆ ನೀವೇನಂತ ಹೇಳ್ತೀರಾ? ಕಷ್ಟಪಟ್ಟು ಮಾಡಿದ್ದೀವಿ, ಇಷ್ಟಪಟ್ಟು ಮಾಡಿದ್ದೀವಿ, ಆ್ಯಂಡ್ ಅದ್ರದ್ದು ಫಲ ನಾಡ್ ಸಿಗ್ತಾ ಇದೆ 11ಕ್ಕೆ. ಕಾದ್ ನೋಡಬೇಕು. ಐ ಆಮ್ ಜಸ್ಟ್ ಸೂಪರ್ ಎಕ್ಸೈಟೆಡ್ ಫಾರ್ ಮೈ ಮೂವಿ. ದರ್ಶನ್ ಸರ್ ಅಂದ ತಕ್ಷಣ ಒಂದು ಫ್ಯಾಂಟಮ್ ಇರುವಂತ ಹೀರೋ, ಅವ್ರಿಗೆ ಒಂದು ಹೆಲ್ತ್ ಇಶ್ಯೂ ಆದಾಗ ಒಂದು ವಿಡಿಯೋ ವೈರಲ್ ಆಗಿತ್ತು, ಆ ಗ್ರೀನ್ ಮ್ಯಾಟ್ದು ಬೆನ್ನು ಅಂತ ಬಂದಿತ್ತು. ಆ ಒಂದು ಸಿಚುವೇಶನ್ ನೀವು ಎಕ್ಸ್ಪ್ಲೇನ್ ಮಾಡೋದನ್ನ ಕಣ್ಣಾರೆ ಕಂಡು ನಾವೆಲ್ಲ ಅಲ್ಲಿ ಆ ಎಂಟೈರ್ ಕ್ರೂ ನಾವು ನೋಡಿದವರು ಪಾಪ ತುಂಬ ಹಿಂಸೆ ಅನುಭವಿಸ್ತಾ ಇದ್ರು ಅವರು. ಬಟ್ ಎಷ್ಟೇ ಕಷ್ಟ ಆದರೂ ಬಿಟ್ಕೊಟ್ಟಿಲ್ಲ. ಅಕ್ಕ ಅಕ್ಕ ಅಂತ ಕರೆಯೋದಾಗ್ಲಿ, ಡೆವಿಲ್ ಕ್ವೀನ್ ಅನ್ನೋದಾಗ್ಲಿ, ಸೊ ಇದೆಲ್ಲ ನನಗೆ ಸ್ಟಾರ್ಟಿಂಗ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದು. ಸೊ ಅಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಸರ್ ಸೆಲೆಬ್ರಿಟೀಸ್. ಐ ಥಿಂಕ್ ಐ ಫಾರ್ ಎವರ್ ಬಿ ಗ್ರೇಟ್ಫುಲ್ ಫಾರ್ ದಿಸ್ ಲವ್. ಎಂಟೈರ್ ಟೈಮ್ ನಾನು ಅಲ್ಲಿ ಹೋಗಿ ಅಂದರೆ ಅಲ್ಲಿ ಹೆಜ್ಜೆ ಇಟ್ಟಾಗಿಂದ ವಾಪಸ್ ಬರೋ ತನಕನೂ ನನಗೆ ಕೇಳಿಸಿರೋದು ಒಂದೇ, ಅದು ಜೈ ಡಿ ಬಾಸ್ ಅಂತ. ಸೊ ಮ್ಯಾಜಿಕಲ್ ಮೊಮೆಂಟ್. ರಚಿಮಾ ಅಂತ ಕರೀತಾರೆ ಗೊತ್ತಾ, ನನಗದೇನೋ ಅವ್ರ ಹುಡುಗಿನ ಅಥವಾ ಅವ್ರ ತಂಗಿನ ಅವ್ರ ಅಕ್ಕನ ಪ್ರೀತಿಯಿಂದ ಕರೀತಾರೆ ಗೊತ್ತಾ, ಮಾ ಅಂತ. ಸೊ ವೆನ್ ದೇ ಕಾಲ್ ಮೀ ನನಗೆ ತುಂಬಾ ಖುಷಿ ಆಗುತ್ತೆ. ಸೂಪರ್ ಸ್ಟಾರ್ ಜೊತೆ ಕೆಲಸ ಮಾಡೋದಿದೆ ಗೊತ್ತಾ. ಸೊ ಇಟ್ ವಾಸ್ ಅ ಡ್ರೀಮ್ ಕಮ್ ಟ್ರೂ ಫಾರ್ ಮಿ. ಕನ್ನಡ ಸಿನಿಮಾನ ನೋಡಿ ಬೆಳೆಸಿ ಉಳಿಸಿ ಆ್ಯಂಡ್ ದಯಮಾಡಿ ಪೈರಸಿ ಮಾಡಕ್ಕೆ ಹೋಗ್ಬೇಕು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಹುಲ್ ಮಾತಾಡ್ತಾ ಇದ್ದೀನಿ. ಇದೇ 11th ಡಿಸೆಂಬರ್ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ. ನನ್ನ ಜೊತೆಗೆ ದ ಬ್ಯೂಟಿಫುಲ್ ಗಾರ್ಜಿಯಸ್ ಅಂತ ಹೇಳ್ಬೋದು ರಚನಾ ರೈ ಅವರು ನನ್ನ ಜೊತೆಗಿದೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ಹೇಗಿದ್ರಿ? ನಾನು ಸೂಪರ್ ಆಗಿದೆ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆದರೆ ನಿಮಗೆ ನಾನು ಒಂದು ಕ್ವಶನ್ ಕೇಳಬೇಕು. ಈ ಸಿನಿಮಾಗೆ ನಿಮ್ಮ ಆಯ್ಕೆ ಹೇಗೆ? ಈ ಸಿನಿಮಾಗೆ ನನ್ನ ಆಯ್ಕೆ ಆಡಿಷನ್ಸ್ ಥ್ರೂ. ಅಂದರೆ ಕೆಲವೊಂದು ಇನ್ಸ್ಟಾಗ್ರಾಮ್ ವಿಡಿಯೋಸ್ ನೋಡ್ತಾರೆ, ಕೆಲವೊಂದು ಏನೋ ಅಂದರೆ ಯೂಟ್ಯೂಬ್ ವಿಡಿಯೋಸ್ಗಳು ನೋಡ್ತಾರೆ. ನಿಮ್ಮ ಆಯ್ಕೆ ಹೇಗಾಗಿತ್ತು? ನೋ ಇಟ್ ವಾಸ್ ಜಸ್ಟ್ ಆಡಿಷನ್ ಕಾಲ್ಸ್ ಇತ್ತು. ಸೊ ಆಡಿಷನ್ಸ್ ಕಾಲ್ ಇಟ್ಟಾಗ ನಾನು ಅಲ್ಲಿ ಹೋಗಿ ನಾನು ಪರ್ಫಾರ್ಮೆನ್ಸ್ ಮಾಡಬೇಕಿತ್ತು. ನನಗೊಂದು ಸ್ಕ್ರಿಪ್ಟ್ ಕೊಡ್ತಾರೆ. ಆ ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ಸೀಕ್ವೆನ್ಸ್ನ ಎತ್ತಿ ನನಗೆ ಸ್ಕ್ರಿಪ್ಟ್ ಕೊಟ್ಟಿದ್ರು. ಸೊ ಅದ್ರ ಥ್ರೂ ನಾನು ಡೆವಿಲ್ಗೆ ಸೆಲೆಕ್ಟ್ ಆಗಿರೋದು. ಇಟ್ ವಾಸ್ ಪ್ಯೂರ್ಲಿ ಆಡಿಷನ್ ಕಾಲ್. ಫಸ್ಟು ಏನಂದರೆ ಈ ಪ್ರೊಡಕ್ಷನ್ ಹೌಸ್ ಪ್ಲಸ್ ಈ ಹೀರೋ ಅಂದಾಗ ನಿಮ್ಮ ವೈಬ್ ಹೇಗಿತ್ತು? ಅಫ್ಕೋರ್ಸ್ ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ ಮೊಮೆಂಟ್ ನನಗೆ. ಇಂಥ ದೊಡ್ಡ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಇಂಥ ಸೂಪರ್ ಸ್ಟಾರ್ ಜೊತೆ ಕೆಲಸ ಮಾಡೋದಿದೆ ಗೊತ್ತಾ. ಸೊ ಇಟ್ ವಾಸ್ ಅ ಡ್ರೀಮ್ ಕಮ್ ಟ್ರೂ ಫಾರ್ ಮೀ. ಓಕೆ, ಫಸ್ಟ್ ಸೀನ್ ನೆನೆಸ್ಕೊಳ್ಳೋದಾದ್ರೆ ದರ್ಶನ್ ಸರ್ ಜೊತೆ ಆ ಮೂಮೆಂಟ್ ಹೇಗಿತ್ತು? ಪ್ಲಸ್ ಆ ಡೈಲಾಗ್ ಅಂತ ನಾನು ಕೇಳಲ್ಲ, ಆ ಮೂಮೆಂಟ್ ಹೇಗಿತ್ತು? ಫಸ್ಟ್ ಸೀನ್ ನನಗಿದ್ದು ಸರ್ ಜೊತೆ ಉದಯಪುರಲ್ಲಿ ಇದ್ದಿದ್ದು. ಸೊ ಅಲ್ಲಿ ಅದೇ ಆ ಕಷ್ಟಕರವಾದಂಥ ಒಂದು ಸನ್ನಿವೇಶ ಇತ್ತು ದರ್ಶನ್ ಸರ್ ಜೊತೆ ಉದಯಪುರಲ್ಲಿ. ಇಟ್ ವಾಸ್ ನರ್ವಸ್ ಬಟ್ ನರ್ವಸ್ ಜೊತೆಗೆ ನನಗೆ ಎಕ್ಸೈಟ್ಮೆಂಟ್ ಕೂಡ ಇತ್ತು. ಆ್ಯಂಡ್ ನನಗೇನು ಆ್ಯಸ್ ಅನ್ ಆರ್ಟಿಸ್ಟ್ ನಾನು ಏನು ಹೋಮ್ವರ್ಕ್ ಮಾಡ್ಕೋಬೇಕಿತ್ತು ಅದನ್ನು ಮಾಡ್ಕೊಂಡು ಹೋಗಿದ್ದೆ. ಸೊ ಭಯ ಅಂತ ಏನೂ ಇರಲಿಲ್ಲ. ಇಟ್ ವಾಸ್ ಆಲ್ ಫನ್ ಟುಗೆದರ್. ಇಟ್ ವಾಸ್ ಫನ್. ಓಕೆ ಮ್ಯಾಮ್, ನೀವು ಬೇಸಿಕಲಿ ಮಂಗಳೂರಿನ ಅಂತ ನೀವು ಬೇಸಿಕಲಿ ಏನು ಮಾಡ್ಕೊಂಡಿದ್ರಿ? ಆರ್ಟಿಸ್ಟ್ ಆಗೋಕ್ಕಿಂತ ಮುಂಚೆ ಏನು ಮಾಡ್ಕೊಂಡಿದ್ರಿ? ಏನೂ ಇಲ್ಲ, ನಾನು ಓದ್ ಮುಗಿಸಿದ ತಕ್ಷಣ ಐ ಕೇಮ್ ಟು ದಿಸ್ ಇಂಡಸ್ಟ್ರಿ. ಸ್ಟಡೀಸ್ ಏನು ಮಾಡ್ಕೊಂಡು? ಜರ್ನಲಿಸಮ್. ಐ ಆಮ್ ಅ ಜರ್ನಲಿಸಮ್ ಗ್ರಾಜುಯೇಟ್. ಸೊ ಜರ್ನಲಿಸಮ್ ಜೊತೆಗೆ ಜರ್ನಲಿಸಮ್. ಐ ಆಮ್ ಅ ಜರ್ನಲಿಸಮ್ ಗ್ರಾಜುಯೇಟ್. ಸೊ ಓಕೆ ಮ್ಯಾಮ್, ಈ ಡೆವಿಲ್ ಅನ್ನೋ ಜರ್ನಿ ಇದೆಯಲ್ಲ, ನಿಮ್ಮ ಒಂದು ಕೆರಿಯರ್ಗೆ ಎಷ್ಟು ಪ್ಲಸ್ ಪಾಯಿಂಟ್ ಅಂತ ಕೊಡುತ್ತೆ? ಡೆಫಿನೆಟ್ಲಿ ದಿಸ್ ಇಸ್ ಅ ಸ್ಟ್ರಾಂಗೆಸ್ಟ್ ಫೌಂಡೇಶನ್ ನನಗೆ ಅಂತ ಒಂದು ಸಿಕ್ಕಿರುವಂಥ ಅದ್ಭುತವಾದಂಥ ಒಂದು ಅವಕಾಶ ಇದು. ಸೊ ಇಲ್ಲಿಂದ ನಾನು ಹೆಂಗೆ ಅಂದರೆ ನನಗೇನು ಬೇಕು ಸಿನಿಮಾ ಕರಿಯರಲ್ಲಿ ಒಂದು ಸ್ಟ್ಯಾಂಡ್ ತಗೊಳ್ಳೋಕ್ಕೆ ಆ್ಯಸ್ ಅ ಹೀರೋಯಿನ್, ದಿಸ್ ಮೂವಿ ಹ್ಯಾಸ್ ಪ್ರೊವೈಡೆಡ್ ಎವ್ರಿಥಿಂಗ್. ಅಂತ ಸೂಪರ್ ಸ್ಟಾರ್ ಜೊತೆ ಲಾಂಚ್ ಆಗ್ತಾ ಇದ್ದೀನಿ. ಆ್ಯಂಡ್ ಇಂಥ ಒಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ನನಗೆ ಲಾಂಚಿಂಗ್ ಸಿಗ್ತಾ ಇದೆ. ಆ್ಯಂಡ್ ಲೆಜೆಂಡ್ರಿ ಡೈರೆಕ್ಟರ್ ಜೊತೆ ಅವ್ರ ಮೆಂಟರ್ಶಿಪ್ಪಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ದಿಗ್ಗಜರಿದ್ದಾರೆ, ನಮ್ಮ ಕನ್ನಡದ ಆರ್ಟಿಸ್ಟ್ಗಳಿದ್ದಾರೆ, ದೊಡ್ಡ ಕೋ ಆರ್ಟಿಸ್ಟ್ಗಳಿದ್ದಾರೆ. ಸೊ ಇವ್ರ ಜೊತೆ ಎಲ್ಲ ನನಗೊಂದು ಲಾಂಚ್ ಸಿಗ್ತಾ ಇರೋದೇ ಇಟ್ಸ್ ಅ ಬಿಗ್ ಥಿಂಗ್ ಫಾರ್ ಮೀ. ಆ್ಯಂಡ್ ಡೆಫಿನೆಟ್ಲಿ ಒಂದು ಸ್ಟ್ರಾಂಗ್ ಫೌಂಡೇಶನ್ ನನಗೆ ಇಲ್ಲಿ. ಸೊ ಓಕೆ ಮ್ಯಾಮ್, ಕೆಲವೊಂದು ನಾವು ವಿಡಿಯೋಸ್ಗಳು ನೋಡಿದಾಗ ಅಂದರೆ ಮೇಕಿಂಗ್ ವಿಡಿಯೋಸ್, ಸಾಂಗ್ ಮೇಕಿಂಗ್ ವಿಡಿಯೋಸ್ ನೋಡಿದಾಗ ನಿಮ್ಮ ಒಂದು ಶ್ರಮ ಜಾಸ್ತಿನೇ ಆಯ್ತು. ಆ ಬೀಚ್ ಕಡೆ ಆಗಲಿ, ಸಾಂಗ್ ರಿಹರ್ಸಲ್ ಮಾಡೋದಾಗಲಿ, ಆ ಒಂದು ಮೂಮೆಂಟ್ನ ಹೇಗೆ ಹೇಳ್ತೀರಾ? ಡೆಫಿನೆಟ್ಲಿ ಇಟ್ ವಾಸ್ ವೆರಿ ಹೌ ಡು ಐ ಟೆಲ್ ಯು, ತುಂಬ ಕಷ್ಟ ಆಗ್ತಾ ಇತ್ತು ಅಲ್ಲಿ ಶೂಟ್ ಮಾಡೋದು. ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಕೂಡ. ವೆದರ್ ಕೂಡ ಅಷ್ಟೇ ಟ್ರಿಕ್ಕಿ ಆಗಿರ್ತಾ ಇತ್ತು. ಆ್ಯಂಡ್ ಎಕ್ಸ್ಟ್ರೀಮ್ಲಿ ಬಿಸಿಲು ಅಲ್ಲಿ. ಥೈಲ್ಯಾಂಡ್ ಅಂದ ತಕ್ಷಣನೇ ನಮಗೆ ನೆನಪಾಗೋದು ಬಿಸಿಲು. ಸೊ ತುಂಬ ಸುಡ್ತಾ ಇತ್ತು ಅಲ್ಲಿದ್ದು ಬಿಸಿಲು ಆ್ಯಂಡ್ ಹ್ಯೂಮಿಡ್. ಬಟ್ ನನಗದು ಮ್ಯಾಟರ್ ಆಗಬಾರ್ದು. ಸಿನ್ಸ್ ಐ ಆಮ್ ಲೈಕ್ ಮ್ಯಾಂಗ್ಳೂರ್ ಬೀಚ್ ಬೆಲ್ಟ್ ಅವಳೆ ನಾನು ಕೂಡ. ಬಟ್ ಆದರೂ ನನಗೂ ಕಷ್ಟ ಆಗ್ತಿತ್ತು ಅಲ್ಲಿ. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಟ್ ವಾಸ್ ದ್ಯಾಟ್ ಹಾರಿಬಲ್ ವೆದರಲ್ಲಿ. ಆ ಬಿಸಿಲಿಗೆ ನಮ್ಮ ಸ್ಕಿನ್ ಪೀಲ್ ಆಗ್ತಾ ಇತ್ತು, ಅದು ಟ್ಯಾನ್ ಆಗಿ ಸಿಪ್ಪೆ ಹೇಳ್ತಾ ಇತ್ತು. ಸೊ ಅಷ್ಟು ಕಷ್ಟ ಆಗ್ತಿತ್ತು. ಲಾಸ್ಟಿಗೆ ಅಂತೂ ಕಂಪ್ಲೀಟ್ಲಿ ಟ್ಯಾನ್ ಆಗೋಗಿದ್ವಿ ನಾವು. ಸೊ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಇಟ್ ವಾಸ್ ಸೂಪರ್ ಚಾಲೆಂಜಿಂಗ್. ಅಲ್ಲೇ ರಿಹರ್ಸಲ್ ಮಾಡಬೇಕು, ಅಲ್ಲೇ ನಾವು ಶೂಟ್ ಮಾಡಬೇಕು. ಸೊ ಇಟ್ ವಾಸ್ ಚಾಲೆಂಜಿಂಗ್. ದರ್ಶನ್ ಸರ್ ಅಂದ ತಕ್ಷಣ ಒಂದು ಫ್ಯಾಂಟಮ್ ಇರುವಂಥ ಹೀರೋ, ಆಮೇಲೆ ದೊಡ್ಡ ಸೂಪರ್ ಸ್ಟಾರ್ ನಮ್ಮ ಕನ್ನಡಕ್ಕೆ. ಅವ್ರಿಗೆ ಒಂದು ಹೆಲ್ತ್ ಇಶ್ಯೂ ಆದಾಗ ಒಂದು ವಿಡಿಯೋ ವೈರಲ್ ಆಗಿತ್ತು, ಆ ಗ್ರೀನ್ ಮ್ಯಾಟ್ದು ಬೆನ್ನು ಅಂತ ಬಂದಿತ್ತು. ಆ ಒಂದು ಸಿಚುವೇಶನ್ ನೀವು ಎಕ್ಸ್ಪ್ಲೇನ್ ಮಾಡೋದನ್ನು?
ಅದೇ ಸರ್ ನಾನು ಕಣ್ಣಾರೆ ಕಂಡು ನಾವೆಲ್ಲ ಅಲ್ಲಿ ಆ ಎಂಟೈರ್ ಕ್ರೂ ನಾವು ನೋಡಿದವರು ಪಾಪ ತುಂಬ ಹಿಂಸೆ ಅನುಭವಿಸ್ತಾ ಇದ್ರು ಅವರು. ಬಟ್ ಎಷ್ಟೇ ಕಷ್ಟ ಆದರೂ ಬಿಟ್ಕೊಟ್ಟಿಲ್ಲ. ನನ್ನನ್ನು ಅದೇ ಆ ಸೀಕ್ವೆನ್ಸ್ ತುಂಬ ಇಂಪಾರ್ಟೆಂಟ್ ಆಗಿತ್ತು ಸಿನಿಮಾಗೆ. ಸೊ ಅದರಿಂದ ಅವ್ರು ಮಾಡಲೇಬೇಕಾಯ್ತು ಪಾಪ. ಎಲ್ಲರೂ ಬೇಡ ಅಂದ್ರೂ ಅವ್ರು ಕೇಳಿಲ್ಲ, ನಾನು ಮಾಡ್ತೀನಿ ಅಂತ ಅಚ್ಚುಕಟ್ಟಾಗಿ ಮಾಡಿಕೊಟ್ರು. ನನ್ನ ಹೆಂಗೆ ಜೋಪಾನವಾಗಿ ಎತ್ಕೊಂಡಿದ್ರು ಹಾಗೆ ಜೋಪಾನವಾಗಿ ಇಳಿಸಿ ಪಾಪ ಮಲ್ಕೊಂಡ್ರು. ಅವ್ರಿಗೆ ಆಗ್ತಾ ಇರಲಿಲ್ಲ, ಹುಷಾರು ಬೇರೆ ಇರಲಿಲ್ಲ ಅವ್ರಿಗೆ ಆ ದಿನ. ಸೊ ಅದಾದಮೇಲೆ ನಿಧಾನಕ್ಕೆ ಪಾಪ ಅವ್ರನ್ನೆಲ್ಲ ಎಬ್ಬಿಸಿ ಕ್ಯಾರವನ್ ಹೋಗಿ ರೆಸ್ಟ್ ಮಾಡಿಸಿದ್ರು ಅವ್ರನ್ನ. ಮ್ಯಾಮ್, ಈ ಒಂದು ಟಿಪ್ ಈ ಸೂಪರ್ ಸ್ಟಾರಿಂದ ಕಲಿತೆ ಅಂತಂದರೆ ದರ್ಶನ್ ಸರಿಂದ ನೀವೇನು ಕಲ್ತ್ರಿ? ಕೈಂಡ್ನೆಸ್ ಯಾ. ಓಕೆ ಮ್ಯಾಮ್, ಈ ಡೆವಿಲ್ ಅಂತ ಅಂದ ತಕ್ಷಣ ದೊಡ್ಡ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡೋದು ದೊಡ್ಡ ಜವಾಬ್ದಾರಿ. ನಿಮ್ಮ ಡೈಲಾಗ್ಸ್ ಆಗಲಿ ನಿಮ್ಮ ಪಾತ್ರದ ಬಗ್ಗೆ ಒತ್ತು ಹೇಗಿರುತ್ತೆ ಮ್ಯಾಮ್ ಈ ಸಿನಿಮಾದಲ್ಲಿ? ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಪ್ರಕಾಶ್ ಸರ್ ಸಿನಿಮಾ. ಸೊ ಅವ್ರ ಸಿನಿಮಾ ನೀವು ನೋಡ್ಕೊಂಡು ಬಂದಿದ್ದೀರಾ ಅಂದರೆ ನಿಮಗೆ ಗೊತ್ತಾಗುತ್ತೆ. ಸಿನಿಮಾದಲ್ಲಿ ಹೀರೋ ಅವ್ರಿಗೊಬ್ರಿಗೆ ಇಂಪಾರ್ಟೆನ್ಸ್ ಅಂತೂ ಖಂಡಿತವಾಗ್ಲೂ ಅಲ್ಲ. ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದಂಥ ತೂಕ ಇದೆ. ಸೊ ಅದರದ್ದೇ ಆದಂಥ ಎಲಿಮೆಂಟ್ಸ್ ಇರುತ್ತೆ, ಅದಕ್ಕೆ ಆದಂಥ ಇದು ಅಷ್ಟು ನೀಟಾಗಿ ಒಂದು ಕ್ಯಾರೆಕ್ಟರೈಸೇಷನ್ನ ಬಿಲ್ಡ್ ಮಾಡಿರ್ತಾರೆ ನಮ್ಮ ಪ್ರಕಾಶ್ ಸರ್. ಸೊ ಇದರಲ್ಲೂ ಹಾಗೆ ಆ್ಯಸ್ ಅ ಹೀರೋಯಿನ್ ನನಗೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಆ ಪರ್ಫಾರ್ಮೆನ್ಸ್ಗೆ ಸ್ಕೋಪ್ ಇದೆ, ಸ್ಪೇಸ್ ಇದೆ. ಸೊ ಎಲ್ಲದಕ್ಕೂ ಎಲ್ಲ ಪಾತ್ರಗಳಿಗೂ ಅದರದ್ದೇ ಆದಂಥ ತೂಕ ಇದೆ ಸರ್ ಇದರಲ್ಲಿ. ಮ್ಯಾಮ್, ಒಂದೇ ಒಂದು ಸರಿ ಆ ಸಾಂಗ್ ಬಂದಾಗ ನಮಗೆ ತುಂಬ ಅಂದರೆ ದರ್ಶನ್ ಸರ್ ಸಿನಿಮಾ ಹಾಡುಗಳಂದ್ರೆ ಒಂಥರ ಮೆಲೋಡಿಯಸ್ ಸಕ್ಕತ್ತಾಗಿ ಗೊತ್ತಾಯ್ತು. ಈ ಸಾಂಗ್ ಕೇಳಿದ ತಕ್ಷಣ ನಿಮ್ಗೆ ಏನು ಅನ್ಸುತ್ತೆ? ಐ ವಾಸ್ ಸೂಪರ್ ಹ್ಯಾಪಿ. ಫಸ್ಟ್ ಟೈಮ್ ನಾನು ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಕೇಳಿರೋದು ಈ ಸಾಂಗ್ನ. ಐ ವಾಸ್ ವೆರಿ ಮಚ್ ಹ್ಯಾಪಿ. ಕೇಳಿದ ತಕ್ಷಣ ಎಂಥ ಬ್ಯೂಟಿಫುಲ್ ಸಾಂಗ್. ಆ್ಯಂಡ್ ನಮ್ಮ ಪ್ರಮೋದ್ ಸರ್ ಎಂಥ ಅದ್ಭುತವಾಗಿ ಸಾಹಿತ್ಯ ಬರೆದಿದ್ದಾರೆ ಇದಕ್ಕೆ. ಆ್ಯಂಡ್ ಅಜ್ನೀಶ್ ಅವ್ರ ಬಗ್ಗೆ ಮಾತಾಡಲೇಬೇಕು ನಾನು. ಡೆಫಿನೆಟ್ಲಿ ಈಸ್ ಅ ಮೆಜಿಷಿಯನ್ ಆಫ್ ಕೋರ್ಸ್. ಸೊ ತುಂಬ ಎಲ್ಲರೂ ಅಂದರೆ ಜೊತೆ ಸೇರಿ ದೇ ಹ್ಯಾವ್ ಗಿವನ್ ಅ ವಂಡರ್ಫುಲ್ ಸಾಂಗ್ ಆ್ಯಂಡ್ ಸೂಪರ್ ಹ್ಯಾಪಿ. ಮ್ಯಾಮ್, ಮೇಕಿಂಗ್ ವಿಡಿಯೋ ಅಂತ ಹೇಳ್ತಾ ಇದ್ದೆ ನಿಮಗೆ. ಅದರಲ್ಲಿ ವಿಜಯ್ ಮ್ಯಾಮ್ ಆಗಲಿ ಚಂದು ಸರ್ ಅಂದರೆ ದರ್ಶನ್ ಸರ್ ಫ್ಯಾಮಿಲಿ ಕೂಡ ಸಪೋರ್ಟ್ ಇರುತ್ತೆ. ಅವರಿಬ್ರು ಹೇಗೆ ಸಪೋರ್ಟ್ ಮಾಡ್ತಿದ್ರು ವಿಜಯ್ ಮ್ಯಾಮ್ ಹಾಗೂ ಚಂದು ವಾಸ್ ಪಾರ್ಟ್ ಆಫ್ ಅ ಸಿನಿಮಾ. ಸೊ ಬ್ಯಾಕ್ಗ್ರೌಂಡಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದ ಚಂದು. ಆ್ಯಂಡ್ ಅವರು ಕೂಡ ಹಿ ಈಸ್ ಲೈಕ್ ಒಂದು ಹೀರೋ ಆಗಿ ಎಸ್ಟಾಬ್ಲಿಷ್ ಆಗೋವ್ರ ಮುಂದೆ. ಐ ವಿಶ್ ಹಿಮ್ ದ ಬೆಸ್ಟ್. ಆ್ಯಂಡ್ ಥ್ರೂ ಔಟ್ ದ ಸಿನಿಮಾ ನಾನು ಅವ್ರ ಜೊತೆ ಜರ್ನಿ ಮಾಡಿದ್ದೀನಿ ಚಂದು ಜೊತೆ. ಆ್ಯಂಡ್ he was very hard working ಪಾಪ ಹುಡುಗ ಅವರು. ಆ್ಯಂಡ್ ನಮ್ಮ ವಿಜಯಕ್ಕ ಬಗ್ಗೆ ಮಾತಾಡಲೇಬೇಕು. ಎಲ್ಲೇ ಹೋದರೂ ಒಂದು ಸಪೋರ್ಟಿವ್ ಆಗಿ ನಿಂತಿರೋರು ಅವರು. ಆ್ಯಂಡ್ ಈಗಲೂ ಕೂಡ ನಮ್ಮ ಸಿನಿಮಾಗೆ ಪ್ರಚಾರಕ್ಕೆ ಇದಕ್ಕೆಲ್ಲದಕ್ಕೂ ಓಡಾಡ್ತಾ ಇದ್ದಾರೆ ಪಾಪ. ಸೊ ಎಂಟೈರ್ ರೆಸ್ಪಾನ್ಸಿಬಿಲಿಟಿ ಅವ್ರದ್ದು. ನಾನು ಇದಕ್ಕೊಂದು ಪಾರ್ಟ್, ಸಿನಿಮಾಗೊಂದು ಪಾರ್ಟ್ ಅಂತ ತೋರಿಸ್ಕೊತಾ ಇದ್ದಾರೆ, ಎಲ್ಲ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಸೊ ಅವ್ರ ಹಸ್ಬೆಂಡಿಗೆ ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡೋಕ್ಕಾಗತ್ತೆ ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು. ಆ್ಯಂಡ್ ಐ ಆಮ್ ಬ್ಲೆಸ್ಡ್. ಇಂಥ ಒಂದು ಏನೋ ಹ್ಯೂಮನ್ಸ್ ಮಧ್ಯೆ ನಾನು ಐಮ್ ಪಾರ್ಟ್ ಅವ್ರ ಜೊತೆ ಅಂತ ಹೇಳಕ್ಕೆ ಐ ಫೀಲ್ ಹ್ಯಾಪಿ. ಮ್ಯಾಮ್, ಈ ಹಿಸ್ಟ್ರಿಯಲ್ಲಿ ಇದು ನಡೆದಿಲ್ಲ ಮ್ಯಾಮ್. ಯಾಕಂದರೆ ಸ್ಟಾರ್ ಅದು ಪರ್ಸ್ನಲ್ ಏನೇ ಆಗಿರ್ಬೋದು, ಒಂದು ಸ್ಟಾರ್ ಇಲ್ಲಾರ್ದೆ ಈ ಸಿನಿಮಾ ಈ ರೀತಿಯಾಗಿ ಪ್ರಮೋಷನ್ ಮಾಡ್ಕೊಂಡು ಹೋಗೋದು ತುಂಬ ದೊಡ್ಡ ಮಾತು. ಆ ರೀತಿಗೆ ನೀವೇನಂತ ಹೇಳ್ತೀರಾ? ಅದೇ ಸಿಚುವೇಶನ್ ಏನೇ ಆಗಿರ್ಬೋದು, ಬಟ್ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿ ಮುಗಿಸಿದ್ದೀವಿ. ಎಲ್ಲ ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಇದು. ಸೊ ಅದರದ್ದು ಕಷ್ಟಪಟ್ಟು ಮಾಡಿದ್ದೀವಿ, ಇಷ್ಟಪಟ್ಟು ಮಾಡಿದ್ದೀವಿ. ಆ್ಯಂಡ್ ಅದರದ್ದು ಫಲ ನಾಡ್ದು ಸಿಗ್ತಾ ಇದೆ 11ಕ್ಕೆ. ಕಾದು ನೋಡಬೇಕು. ಐ ಆಮ್ ಜಸ್ಟ್ ಸೂಪರ್ ಎಕ್ಸೈಟೆಡ್ ಫಾರ್ ಮೈ ಮೂವಿ. ಓಕೆ ಮ್ಯಾಮ್, ನೀವು ಈ ಸಿದ್ಧಗಂಗಾ ಮಠ ಹೋಗೋದಾಗಲಿ ಅಥವಾ ಕೆಂಗೇರಿ ಅದೊಂದು ಬ್ರಾಂಚ್ಗೆ ಹೋಗಿದ್ರಿ ಅಂದರೆ ಮಠ, ಅದನ್ನು ಕೆಂಗೇರಿ ಐ ಥಿಂಕ್ ಸಿದ್ಧಗಂಗಾ ಅಲ್ಲಿ ಹೋದಾಗ ಫ್ಯಾನ್ಸ್ಗಳ ಕ್ರೇಜ್ ಇರ್ಬೋದು, ಜೋರಾಗಿ ಕಿರ್ಚಾಗಿರ್ಬೋದು, ಆಮೇಲೆ ಸ್ಟೇಜ್ ಮೇಲೆ ಡಿಬಾಸ್ ಅಂತ ಹೇಗೆ ಅನ್ಸುತ್ತೆ ಮ್ಯಾಮ್? ಐ ವಾಸ್ ಸ್ಟನ್ಡ್. ನನಗೆ ಅದು ಅರ್ಥ ಆಗ್ತಿರಲಿಲ್ಲ. ಐ ವಾಸ್ ವೆರಿ ಇಮೋಷನಲ್ ಆ ಟೈಮಲ್ಲಿ. ಬಿಕಾಸ್ ನನಗೆ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದು. ಆ ಕೂಗ್ ಕೇಳಿದಾಗ ಆ್ಯಂಡ್ ನಾವು ಹೋದಾಗ ರೆಸ್ಪಾಂಡ್ ಮಾಡೋದಾಗಲಿ, ಅಕ್ಕ ಅಕ್ಕ ಅಂತ ಕರೆಯೋದಾಗಲಿ, ಡೆವಿಲ್ ಕ್ವೀನ್ ಅನ್ನೋದಾಗಲಿ. ಸೊ ಇದೆಲ್ಲ ನನಗೆ ಸ್ಟಾರ್ಟಿಂಗ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದು. ಸೊ ಅಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಸರ್, ಸೆಲೆಬ್ರಿಟೀಸ್. ಐ ಥಿಂಕ್ ಐ ವಿಲ್ ಫಾರ್ ಎವರ್ ಬಿ ಗ್ರೇಟ್ಫುಲ್ ಫಾರ್ ದಿಸ್ ಲವ್. ಆ್ಯಂಡ್ ಇದೊಂದೇ ಸಿನಿಮಾಗೆ ಅಂತಲ್ಲ, ಅವ್ರು ಹೆಂಗೆ ಅಂದರೆ ನೀವು ಏನೇ ಮಾಡಿ, ಯಾವುದೇ ಸಿನಿಮಾ ಮಾಡಿ ಅಕ್ಕ, ನಾವಿರ್ತೀವಿ ನಿಮಗೆ, ನಾವು ಸಪೋರ್ಟ್ ಮಾಡ್ತೀವಿ, ಯಾರಿಗೆ ಹೇಳ್ತಾರೆ ಅಲ್ವಾ. ಸೊ ಅಲ್ಲಿ ಹೋದಾಗಲೂ ಅಷ್ಟೇ, ಎಂಟೈರ್ ಟೈಮ್ ನಾನು ಅಲ್ಲಿ ಹೋಗಿ ಅಂದರೆ ಅಲ್ಲಿ ಹೆಜ್ಜೆ ಇಟ್ಟಾಗಿಂದ ವಾಪಸ್ ಬರೋ ತನಕನೂ ನನಗೆ ಕೇಳಿಸಿರೋದು ಒಂದೇ, ಅದು ಜೈ ಡಿ ಬಾಸ್ ಅಂತ. ಸೊ ಮ್ಯಾಜಿಕಲ್ ಮೊಮೆಂಟ್. ಸೊ ಮ್ಯಾಮ್, ಅಭಿಮಾನಿಗಳು ಈಗ ಅಂದರೆ ಡೆವಿಲ್ ಕ್ವೀನ್ ಅಂತ ನೀವು ಕೇಳ್ಪಟ್ಟಂಗೆ ಎಷ್ಟು ಹೆಸರಿಟ್ಟಿರ್ಬೋದು ಮ್ಯಾಮ್ ನಿಮ್ಗೆ?
ನನ್ಗ ಮುದ್ದಾಗಿ ಕರೀತಾರೆ ಪಾಪದವರು ಎಲ್ಲರೂ. ರಚಿಮಾ ಅಂತಾರೆ ಪ್ರೀತಿಯಿಂದ, ಡೆವಿಲ್ ಕ್ವೀನ್, ಡೆವಿಲ್, ದೇರ್ ಇಸ್ ಸೋ ಮೆನಿ ಡೆವಿಲ್, ದೇವತೆ ಅಂತಾರೆ ಅದು. ಬಟ್ ಅದೇ ಮುದ್ದಾಗಿ ರಚಿಮಾ ಅಂತಾರಲ್ಲ, ಅದು ಖುಷಿ ನನಗೆ. ಅಂದ್ರೆ ಐ ಕೀಪ್ ಸೀಯಿಂಗ್ ದ ಕಾಮೆಂಟ್ಸ್. ಸೊ ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ, ಯಾರಿಗಾರು ನಾನು ರಿಪ್ಲೈ ಮಾಡ್ತೀನಿ, ಬಟ್ ಎಲ್ರಿಗೂ ರಿಪ್ಲೈ ಮಾಡದೇ ಇದ್ರು ಬೇಜಾರು ಮಾಡ್ಕೋತಾರೆ ಪಾಪ. ಬಟ್ ನಾನು ನನ್ಗೆ ಇಷ್ಟಪಟ್ಟು ಅಂದ್ರೆ ನೋಡೋದಂದ್ರೆ ಇಟ್ಸ್ ರಚಿಮಾ ಅಂತ ಕರೀತಾರೆ ಗೊತ್ತಾ. ನನಗದೇನೋ ಅವ್ರ ಹುಡುಗಿನ ಅಥವಾ ಅವ್ರ ತಂಗಿನ ಅವ್ರ ಅಕ್ಕನ ಪ್ರೀತಿಯಿಂದ ಕರೀತಾರೆ ಗೊತ್ತಾ, ಮಾ ಅಂತ. ಸೊ ವೆನ್ ದೇ ಕಾಲ್ ಮೀ, ನನ್ಗೆ ತುಂಬಾ ಖುಷಿ ಆಗತ್ತೆ. ಹಂಗೆ ಅದು ರಚಿಮಾ ಅಂತಾನೆ ಕರಿತಾ ಇರೋದು ಖುಷಿ ಆಗುತ್ತೆ. ಫಸ್ಟ್ ಡೇ ಆಫ್ ಡೆವಿಲ್, ಲಾಸ್ಟ್ ಡೇ ಆಫ್ ಡೆವಿಲ್ ಏನ್ ಡಿಫ್ರೆನ್ಸ್ ಕಾಣ್ತು, ಪ್ಲಸ್ ನಿಮ್ಮನ್ನ ನೀವು ಹೇಗೆ ಬದಲಾವಣೆ ಮಾಡ್ಕೊಂಡ್ರೆ? ಐ ವಾಸ್ ದ ಸೇಮ್ ಪರ್ಸನ್. ಫಸ್ಟಿಗೆ ಹೋಗ್ಬೇಕಾದ್ರೆ ಹೆಂಗೆ ಫಸ್ಟ್ ಒಂದು ಆ ನರ್ವಸ್ನೆಸ್ ಇತ್ತು, ಅದು ಯಾವಾಗ ಫಸ್ಟ್ ಡೇ ಹೋಗಿ ಕ್ಯಾಮ್ರಾ ಫೇಸ್ ಮಾಡೋ ತನಕ ಅಷ್ಟೇ. ಅದಾದಮೇಲೆ ಲಾಸ್ಟ್ ತನಕ ನಾವು ಕ್ಲೋಸ್ ಆದ್ವಿ. ಅಂದರೆ ಹೆಂಗಿತ್ತು ಅಂದರೆ ಫಸ್ಟಿಗೆ ಸ್ವಲ್ಪ ಅಳಕು ಇತ್ತು ಮನಸ್ಸಲ್ಲಿ. ದೊಡ್ಡ ಸ್ಟಾರ್ ಕಾಸ್ಟ್, ದೊಡ್ಡ ಡೈರೆಕ್ಟರ್, ದೊಡ್ಡ ಸೆಟ್, ದೊಡ್ಡ ಪ್ರೊಡಕ್ಷನ್ ಹೌಸ್ ಅಂದ ತಕ್ಷಣ ಒಂದು ಸ್ವಲ್ಪ ಭಯ ಇತ್ತು. ಬಟ್ ಹೋಗ್ತಾ ಅದಿರಲಿಲ್ಲ. ನಮ್ಮ ಎಕ್ಸ್ಪ್ಲೇನ್ ಮಾಡ್ತಾರೆ, ಫಸ್ಟ್ ಡೇ ಹೇಗಿತ್ತು ನಿಮಗೆ ಅವ್ರು ನೋಡಿದಾಗ? ಭಯ ಆಗಲಿ ಅಥವಾ ಇಲ್ಲ, ಭಯ ಅಂದರೆ ಅದು ಭಯ ಅನ್ನೋದಕ್ಕಿಂತ ನಾನು ಆಸ್ ಅ ಫ್ಯಾನ್ ಅವ್ರನ್ನ ನೋಡಿರೋದು. ಫಸ್ಟ್ ಡೇ ನೋಡಿ, ಇದಕ್ಕಿಂತ ಮುಂಚೆ ನಾನು ನೋಡೂ ಇರಲಿಲ್ಲ. ಇಟ್ ವಾಸ್ ಜಸ್ಟ್ ಆನ್ ಸ್ಕ್ರೀನ್ ನೋಡಿದ್ದು. ಐ ಥಿಂಕ್ ಐ ವಾಸ್ ಎಕ್ಸೈಟೆಡ್ ಟು ಸಿ ಸರ್. ಅದು ಅವ್ರ ನೋಡೋಕ್ಕೆ ಒಂಥರ ಚಂದ. ಸೊ ನೋಡಿದ ತಕ್ಷಣ ಭಯ ಆಗಿಲ್ಲ, ಬಟ್ ಐ ವಾಸ್ ಹ್ಯಾಪಿ. ಕೊನೆಗೂ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಜೊತೆ ಅನ್ನೋದು ಒಂದು ಫೀಲ್ ಇತ್ತು ನನಗೆ. ಐ ವಾಸ್ ಹ್ಯಾಪಿ ಫಾರ್ ದ್ಯಾಟ್. ಯಾ ಮ್ಯಾಮ್, ದರ್ಶನ್ ಸರ್ದು ಇದರಲ್ಲಿ 2 ಶೇಡ್ಸ್ ಅಂತ ಕೇಳ್ಪಟ್ವಿ, ನಿಮಗೆ ಗೊತ್ತಿದ್ದಂಗೆ? ಹೌದಾ? ನಂಗೆ ಗೊತ್ತಿಲ್ಲಲ್ಲ ನಿಮ್ಗೆ. ಹೌದಾ? ಇಲ್ಲ, ಕೇಳ್ಬೇಕಂತ ಕ್ವಶನ್ ಬಂತು, ಅದಕ್ಕೆ ನಂಗೆ ಗೊತ್ತಿಲ್ವಲ್ಲ. ಇದು ಯಾವ ಸಿನಿಮಾ ಹೊಸ್ತು? ಹೌದಾ? ಇಲ್ಲ, ಅದೊಂದು ಜೈಲ್ ಸೀಕ್ವೆನ್ಸ್ ಒಂದು ಫೋಟೋ ಬಿಟ್ಟಿದ್ರು, ಅದೊಂದು ಅದಕ್ಕೆ ನಿಮಗೆ ಕೇಳಿರೋದು. ಇದರಲ್ಲಿ ಎಷ್ಟು ಪಾತ್ರ ಇದೆ ದರ್ಶನ್ ಸರ್ದು? ಹೌದಾ? ನಾನು ನೋಡಿಲ್ವಲ್ಲ, ನಾನೆಲ್ಲೂ ನೋಡಿಲ್ಲ. ಅಲ್ಲ, ಇದರಲ್ಲಿ ಕ್ವಶನ್ ಆನ್ಸರ್ ಹೇಳಲ್ಲ ಅಂತ ಗೊತ್ತು ನನಗೆ. ನಿಮ್ದು ಎಷ್ಟು ಪಾತ್ರ ಇದೆ? ನಿಮ್ದು ಒಂದೇ ಪಾತ್ರನ ಅಥವಾ ಏನೋ ಡಬಲ್ ಆಕ್ಟಿಂಗ್ ಏನೋ ನಿಮ್ದು ಇದೆ? ಎಲ್ಲ ಹೇಳ್ಬಿಡ್ತೀನಿ ನಾನು, ಇಲ್ಲೇ ಕುತ್ಕೊಂಡು ಎಲ್ಲ. ಲಾಸ್ಟ್ ಡೇ ಆಫ್ ಶೂಟ್ ಕುಂಬಳಕಾಯಿ ಹೊಡೆದ ಅಂದ್ರೆ ಮೇಕಿಂಗ್ ವಿಡಿಯೋದೆಲ್ಲ ನಾವು ನೋಡಿದ್ವಲ್ಲ, ಲಾಸ್ಟ್ ಡೇ ಆಫ್ ಶೂಟ್ ನಿಮ್ಗೆ ಹೇಗೆ ಅನಿಸ್ತಿತ್ತು? ಬೇಜಾರಾಗ್ತಾ ಇತ್ತು, ಅಯ್ಯೋ ಮುಗಿತಲ್ಲ ಅನಿಸ್ತು. ಸೊ ಪ್ರತಿದಿನ ಅಂದರೆ ಆ ಜರ್ನಿ ಇದೆ ಗೊತ್ತಾ, ಇಟ್ಸ್ ಅ ಲಾಂಗ್ ಜರ್ನಿ ಅವ್ರ ಜೊತೆ. ಅದು ಲಾಸ್ಟ್ ದಿನ ಆಯ್ತು ಇವತ್ತಿಗೆ ಮುಗೀತು ಶೂಟಿಂಗ್ ಅಂತ ಹೇಳಿದಾಗ ಐ ಫೀಲ್ ಬ್ಯಾಡ್. ಐ ಲಿಟ್ರಲಿ ಕ್ರೈಡ್. ಸೊ ಜೋರಾಗಿ ಹತ್ಬಿಟ್ಟೆ, ನನಗಾಗಿಲ್ಲ. ಬಿಕಾಸ್ ಥೈಲ್ಯಾಂಡಲ್ಲಿ ರ್ಯಾಪ್ ಅಪ್ ಮಾಡಿದ್ದು ನಾವು. ನಂಗೆ ತುಂಬ ಬೇಜಾರಾಯಿತು ಆ ದಿನ. ಐ ಲಿಟ್ರಲಿ ಹತ್ಕೊಂಡು ಹೋಗಿರೋದು ನನ್ನ ರೂಮ್ಗೆ. ಸೊ ಫ್ಯಾಮಿಲಿ ಥರ ಇದ್ವಲ್ಲ, ವಿಲ್ ಡೆಫಿನೆಟ್ಲಿ ಮಿಸ್ ಅಂತ. ಐ ಲಿಟ್ರಲಿ ಕ್ರೈಡ್ ದ್ಯಾಟ್ ಡೇ. ಯಾ ಮ್ಯಾಮ್, ದರ್ಶನ್ ಸರ್ ಜೊತೆಗೆ ಸಿನಿಮಾ ಮಾಡ್ತಿದ್ದೀವಿ ಅಂತಂದರೆ ಊಟದ ವಿಚಾರದಲ್ಲಿ ಏನೂ ಕೊರತೆ ಇರಲ್ಲ ಅಂತ ಗೊತ್ತು ನನಗೆ. ನಿಮ್ಮ ಊಟ ಉಪಚಾರಗಳು ಹೇಗೆ ಇದ್ದು, ಪ್ಲಸ್ ದರ್ಶನ್ ಸರ್ ನಿಮ್ಗೆ ಊಟದ ವಿಚಾರದಲ್ಲಿ ಹೇಗೆ ನೋಡ್ಕೊತಾರೆ? ಹೊಟ್ಟೆ ತುಂಬ ತಿನ್ಸೋರು. ಥೈಲ್ಯಾಂಡ್ ಕರ್ಕೊಂಡು ಹೋದಾಗಲೂ ಅಷ್ಟೇ, ಅವ್ರು ಆಲ್ರೆಡಿ ಹೋಗಿದ್ರು ಅಲ್ಲಿಗೆ. ಸೊ ಅಲ್ಲಿ ಅವ್ರಿಗೇನು ಇಷ್ಟ ಅದನ್ನು ನಮ್ಗೆಲ್ರಿಗೂ ಟ್ರೈ ಮಾಡಿಸ್ತಾ ಇದ್ರು. ನಾನು ಅಂದರೆ ನನ್ಗೆ ತಿನ್ನೋದಂದರೆ ತುಂಬ ಇಷ್ಟ. ಐ ಆಮ್ ಅ ಫೂಡಿ ಬೇಸಿಕಲಿ. ಸೊ ಅದು ಗೊತ್ತಾದ್ಮೇಲಂತೂ ಎಲ್ಲ ಐಟಮ್ಸ್ ತಂದು ಇದು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡಿಸ್ತಾ ಇದ್ರು. ಆ್ಯಂಡ್ ಸೆಟ್ಟಲ್ಲಿ ಸರ್ ಏನು ತಿಂತಾ ಇದ್ರು ಅದನ್ನೇ ಕಳ್ಸಿಕೊಡ್ತಾ ಇದ್ರು ನಮಗೂ. ನನಗೆ ಫಿಶ್ ಅಂದರೆ ಇಷ್ಟ ಅಂತ ಗೊತ್ತಾದ್ಮೇಲಿಂದ ಫಿಶ್ ಕಳ್ಸಿಕೊಡೋರು ನನಗೆ. ಸೊ ಒಂಥರ ಹಬ್ಬದ ಊಟ, ಡೈಲಿ ಸೆಟ್ ಅಂದರೆ ಒಂಥರ ಹಬ್ಬದ ಊಟ. ಖುಷಿಯಾಗಿ ತಿನ್ಕೊಂಡು ನಗ್ತಾ ಇರ್ತಿದ್ದೆ ಸೆಟ್ಟಲ್ಲಿ. ಓಕೆ ಮ್ಯಾಮ್, ಡೆವಿಲ್ ಅಂತ ಬಂದಾಗ ಏನು ಡೆವಿಲ್ ಟೈಟಲ್ ಅಂತ ತಗೊಂಡಾಗ ನಿಮ್ಗೆ ಸ್ಟಾರ್ಟಿಂಗ್ ಟೈಮಲ್ಲಿ ಏನು ಅನಿಸಿತ್ತು ಡೆವಿಲ್ ಅಂತಂದ್ರೆ? ಟೈಟಲ್ ನೋಡಿದಾಗ ಏನು ಅನ್ಸುತ್ತೆ? ಕನ್ನಡದಲ್ಲಿ ಐ ಡೋಂಟ್ ಥಿಂಕ್ ಯಾರು ಆ ಥರದ ಟೈಟಲ್ ತಗೊಂಡಿಲ್ಲ. ನೀವು ಇಂಟರ್ನ್ಯಾಷನಲ್ ಸೀರೀಸು, ಇಂಟರ್ನ್ಯಾಷನಲ್ ಮೂವೀಸ್ ಅಂತೆಲ್ಲ ತಗೊಂಡ್ರೆ ದ ಡೆವಿಲ್ ಅನ್ನೋ ವರ್ಡ್ಗೆ ಅದೊಂಥರ ವೇಟೇಜ್ ಇದೆ. ಸೊ ಅದನ್ನ ಕೇಳಿದ ತಕ್ಷಣ ಖುಷಿ ಆಯಿತು ನನಗೆ. ಡೆವಿಲ್ ಅಂತ, ಡಿ ಫಾರ್ ಡೆವಿಲ್ ಅಂತ ಕೇಳಿದಾಗ ಇಟ್ ವಾಸ್ ಡಿ ಫಾರ್ ಡೆವಿಲ್. ಡಿ ಫಾರ್ ಡೈಲಾಗ್ಸ್ಗಳು ಹೇಗಿರುತ್ತೆ ನಿಮಗಾಗೂ? ದರ್ಶನ್ ಸರ್ಗೆ ಏನೋ ಡೈಲಾಗ್ಸ್ ಇರುತ್ತಾ ಇಲ್ವಾ? ಖಂಡಿತವಾಗ್ಲೂ. ಅಲ್ಲ, ಡೆಫಿನೆಟ್ಲಿ ಡೈಲಾಗ್ಸ್ಗಳು ಹೇಗಿರುತ್ತೆ ನಿಮಗೆ ಕನ್ನಡ? ಅಂದರೆ ಅದೇ ಪ್ರಕಾಶ್ ಸರ್ ಸಿನಿಮಾ, ಪ್ರತಿಯೊಂದು ಡೈಲಾಗ್ಸ್ಗೂ ಅಷ್ಟೇ ತೂಕ ಇರುತ್ತೆ. ಖಂಡಿತವಾಗ್ಲೂ ಡೈಲಾಗ್ಸ್ ಇದೆ, ಒಳ್ಳೊಳ್ಳೆ ಡೈಲಾಗ್ಸ್ ಇದೆ. ಫನ್ನಿ ಮೆಮೊರೀಸ್ ಅಂತಂದ್ರೆ ಶೂಟಿಂಗ್ ಸೆಟ್ಗಳಲ್ಲಿ ಯಾವ್ದು? ಪ್ರ್ಯಾಂಕ್ಸ್ ಮಾಡ್ತಾ ಇದ್ರು ಸರ್, ದರ್ಶನ್ ಸರ್ ಮತ್ತೆ ಪ್ರಕಾಶ್ ಸರ್ ಸೇರಿ, ಆ್ಯಂಡ್ ಅವ್ರ ಜೊತೆ ಅಶ್ವಿನಿ ಮ್ಯಾಮು ಸೇರಿ ಇವರೆಲ್ಲ ಪ್ರ್ಯಾಂಕ್ ಮಾಡೋರು ನನಗೆ. ನಾನೊಂದು ಇನ್ನೋಸೆಂಟ್ ಎಲ್ಲದನ್ನು ನಂಬಿಡ್ತಾ ಇದ್ದೆ, ಹೌದಾ ಸರಿ ಅನ್ಕೊಂಡು ಎಲ್ಲ ಸರಿಯಾಗಿ ನನಗೆ ಪ್ರ್ಯಾಂಕ್ ಮಾಡೋರು ಅದು. ಆ್ಯಂಡ್ ಕಾಲೆಳೆಯೋರು ಪ್ರಕಾಶ್ ಸರ್. ಇಟ್ ವಾಸ್ ಫನ್, ಅವ್ರ ಜೊತೆ ಕೆಲಸ ಮಾಡೋದೇ ಖುಷಿ. ಮ್ಯಾಮ್, ಅಭಿಮಾನಿಗಳಿಗೋಸ್ಕರ ರಿಲೀಸ್ ಆಗ್ತಿದೆ ಒನ್ ಡೇಕ್ಕಿಂತ ಮುಂಚೆ, ಅದ್ರ ಬಗ್ಗೆ ಏನಾದ್ರು ಗೊತ್ತಿತ್ತ ಮ್ಯಾಮ್? ಇಲ್ಲ, ಅಂದರೆ ಅವ್ರಿಗೋಸ್ಕರನೇ ರಿಲೀಸ್ ಮಾಡ್ತಾ ಇರೋದು, ಅಭಿಮಾನಿಗಳಿಗೋಸ್ಕರನೇ ರಿಲೀಸ್ ಮಾಡ್ತಾ ಇರೋದು
ಒಂದಿನ ಮುಂಚೆ. ಸೊ ಅವ್ರ ಸಿನಿಮಾ ಇದೆ ಇವಾಗ. ನಮ್ದು ನಮ್ಮ ಕರ್ತವ್ಯ, ನಮ್ಮ ಕೆಲಸ ಎಲ್ಲ ಮಾಡ್ತಾ ಇದ್ವಿ, ಎಲ್ಲ ಮಾಡು ಆಯ್ತು. ಇನ್ನ ಇದು ಅವ್ರ ಸಿನಿಮಾ. ಸೊ ಯಾ ಮ್ಯಾಮ್ 11th ಡಿಸೆಂಬರ್ಗೆ ಸಿನಿಮಾ ರಿಲೀಸ್ ಆಗ್ತಿದೆ. ಹೌದು. ಎಲ್ರಿಗೂ ನಮಸ್ಕಾರ. ಸೊ ಇದೇ ಡಿಸೆಂಬರ್ 11ಗೆ ನಮ್ಮ ಸಿನಿಮಾ ದ ಡೆವಿಲ್ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನಮ್ಮ ಸಿನಿಮಾ ಬರ್ತಾ ಇದೆ. ದಯಮಾಡಿ ನೀವು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಜೊತೆಗೆ ಹೋಗಿ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಕನ್ನಡ ಸಿನಿಮಾನ ನೋಡಿ, ಬೆಳೆಸಿ, ಉಳಿಸಿ ಆ್ಯಂಡ್ ದಯಮಾಡಿ ಪೈರಸಿ ಮಾಡೋಕ್ಕೆ ಹೋಗ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದೇ 11th ಡಿಸೆಂಬರ್ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ. ನಮ್ಮ ರಚನಾ ಮ್ಯಾಮ್ ನೋಡಕ್ಕೆ ನೀವು ಬನ್ನಿ. ಥ್ಯಾಂಕ್ ಯು.